ವೈಷ್ಣವ್ಗೆ ಲಕ್ಷ್ಮಿ ಮೇಲಿನ ಮನಸ್ತಾಪ ಇನ್ನೂ ಕಡಿಮೆಯಾಗಿಲ್ಲ. ಹೀಗಾಗಿ ಆಕೆಯ ಮೇಲೆ ಸದಾ ರೇಗಾಡ್ತಿದ್ದಾನೆ. ಕಾವೇರಿ ಕೂಡ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಪ್ರಯತ್ನಿಸ್ತಿದ್ದಾಳೆ. ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ಹೋದ ಲಕ್ಷ್ಮಿ ಹಾಗೂ ವೈಷ್ಣವ್ ಮೇಲೆ ಒಂದು ಕಣ್ಣಿಟ್ಟಿದ್ದಾಳೆ. ಚಿಂಗಾರಿಯನ್ನು ಅಲ್ಲಿಗೆ ಕಳಿಸಿದ್ದಾಳೆ. ಆದ್ರೆ ಈಗ ಅವರಿಬ್ರು ಒಂದಾದ್ರ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಿದೆ. ಅದರ ಜೊತೆಗೆ ಕೀರ್ತಿಯಲ್ಲಿ ಮಿಸ್ಸಿಂಗ್ ಆಗಿದ್ಯಾಕೆ ಅಂತ ಸೀರಿಯಲ್ ಫ್ಯಾನ್ಸ್ ಕೇಳ್ತಿದ್ದಾರೆ. ಅಷ್ಟಕ್ಕೂ ಕೀರ್ತಿ ಯಾಕೆ ಸೀರಿಯಲ್ನಲ್ಲಿ ಮಿಸ್ಸಿಂಗ್? ವೈಷ್ಣವ್ ಲಕ್ಷ್ಮಿ ಒಂದಾಗ್ತಾರಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಈಗ ಲಕ್ಷ್ಮಿ ವೈಷ್ಣವ್ ಸುತ್ತವೇ ಕತೆ ಸಾಗ್ತಾ ಇದೆ. ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕಿದ್ರು ಆಕೆಯ ವಿರುದ್ಧ ಒಂದಲ್ಲ ಒಂದು ಕುತಂತ್ರ ಮಾಡ್ತಿದ್ದಾಳೆ. ಇದೀಗ ಲಕ್ಷ್ಮಿ ಹಾಗೂ ವೈಷ್ಣವ್ ಸಾಮೂಹಿಕ ಮದುವೆಗೆ ಗೆಸ್ಟ್ ಆಗಿ ಹೋಗಿದ್ದಾರೆ. ಅವರಿಬ್ಬರ ಮಧ್ಯೆ ವೈಮನಸ್ಸು ಇದ್ರೂ ತೋರಿಸಿಕೊಳ್ಳದೆ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಆದ್ರೆ ಮನೆಯಲ್ಲಿ ಕೂತಿರೋ ಕಾವೇರಿ ಮಾತ್ರ ಇಂಗು ತಿಂದ ಮಂಗನ ತರ ಆಡ್ತಿದ್ದಾಳೆ. ಮಗ ಸೊಸೆ ಏನ್ ಮಾಡ್ತಿದ್ದಾರೆ ಅನ್ನೋದು ಆಕೆಯನ್ನ ಕಾಡ್ತಿದೆ. ಹೀಗಾಗಿ ಆಕೆ ಮದುವೆ ಮನೆಗೆ ಚಿಂಗಾರಿಯನ್ನ ಕಳುಹಿಸಿದ್ದಾಳೆ. ಅಲ್ಲೂ ಕೂಡ ಲಕ್ಷ್ಮಿಗೆ ತೊಂದರೆ ಕೊಡುವಂತೆ ಹೇಳಿದ್ದಾಳೆ. ಇವೆಲ್ಲದರ ಮಧ್ಯೆ ವೈಷ್ಣವ್ ಲಕ್ಷ್ಮಿಯನ್ನ ಬಾಯಿ ತುಂಬ ಹೊಗಳಿದ್ದಾನೆ. ಹೌದು, ವೈಷ್ಣವ್ ಸಾಮೂಹಿಕ ಮದುವೆಯಲ್ಲಿ ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದ್ದಾನೆ. ಮದುವೆ ಆದ್ಮೇಲೆ ಜೀವನ ಬದಲಾಗುತ್ತೆ, ಆ ಬದಲಾವಣೆ ಚೆನ್ನಾಗಿರುತ್ತೆ. ಬದಲಾವಣೆ ನನ್ನ ಲೈಫ್ನಲ್ಲಿ ತಂದಿದ್ದು ನನ್ನ ಹೆಂಡತಿ ಮಹಾಲಕ್ಷ್ಮಿ. ಹೆಂಡತಿ ಸಪೋರ್ಟ್ ಇದ್ರೆ ಗಂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾನ್ ಮದುವೆ ಆದ್ಮೇಲೆ ನನ್ನೆಲ್ಲ ಕೆಲಸಗಳಿಗೂ ಸಪೋರ್ಟಿವ್ ಆಗಿರೋದು ನನ್ನ ಹೆಂಡತಿ ಮಹಾಲಕ್ಷ್ಮಿ. ಸೋತು ಗೆಲ್ಲೋದಕ್ಕೆ ಸುಖ ಸಂಸಾರದ ಗುಟ್ಟು ಅಂತ ಹೇಳಿದ್ದಾನೆ. ವೈಷ್ಣವ್ ಮಾತು ಕೇಳಿದ ಲಕ್ಷ್ಮಿ ಭಾವುಕಳಾಗಿದ್ದಾಳೆ. ಮತ್ತೊಂದ್ ಕಡೆ ವೈಷ್ಣವ್ ಲಕ್ಷ್ಮಿ ಹೋದ ಕಾರ್ಯಕ್ರಮದಲ್ಲಿ ವಿಧಿ ಕೂಡ ಮದುವೆ ಆಗ್ತಿದ್ದಾಳೆ. ಆದ್ರೆ ವೈಷ್ಣವ್ ತಂದೆ ಆಕೆಗೆ ಬೇರೆ ಸಂಬಂಧ ನೋಡ್ತಿದ್ದಾರೆ. ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮದುವೆ ಬಗ್ಗೆ ಮಾತಾಡ್ತಿರುವಾಗ್ಲೇ ಟಿವಿಯಲ್ಲಿ ವಿಧಿಯನ್ನ ನೋಡಿದ್ದಾರೆ. ಇದರಿಂದಾಗಿ ಇಬ್ಬರು ಶಾಕ್ ಆಗಿದ್ದಾರೆ. ಇನ್ನು ಲಕ್ಷ್ಮಿ ಕೂಡ ವೈಷ್ಣವ್ ಬಳಿ ವಿಧಿ ಲವ್ ಬಗ್ಗೆ ಮಾತನಾಡಿದ್ಲು. ಆದ್ರೆ ಆಕೆಯ ಮೇಲಿನ ಕೋಪಕ್ಕೆ ಈ ವಿಚಾರವನ್ನ ವೈಶ್ ತಲೆಗೆ ಹಾಕೊಂಡಿರ್ಲಿಲ್ಲ. ಇದೀಗ ವಿಧಿ ವಿಚಾರ ಗೊತ್ತಾದ ವೈಷ್ಣವ್ ಆಕೆಗೆ ಅಲ್ಲೇ ಮದುವೆ ಮಾಡ್ತಾನ ಅನ್ನೋ ಕುತೂಹಲ ಕಾಡ್ತಿದೆ. ಒಂದ್ ವೇಳೆ ವಿಧಿಗೆ ವೈಷ್ಣವ್ ಲಕ್ಷ್ಮಿ ಮದುವೆ ಮಾಡಿಸಿದ್ರೆ ಕಾವೇರಿಗೆ ದೊಡ್ಡ ಸೋಲಾಗುತ್ತೆ. ಕಾವೇರಿ ಪರ ಇದ್ದ ವಿಧಿ ಕೂಡ ಲಕ್ಷ್ಮಿ ಪರ ಹೋಗ್ತಾಳೆ. ಅದಾದ್ಮೇಲೆ ಕಾವೇರಿ ಕುತಂತ್ರವನ್ನೆಲ್ಲ ವಿಧಿ ವೈಷ್ಣವ್ ಮುಂದೆ ಹೇಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ವೈಷ್ಣವ್ಗೆ ಲಕ್ಷ್ಮಿ ಮೇಲೆ ಕೋಪ ಹೋಗಿ ಅವರಿಬ್ರು ಒಂದಾಗ್ತಾರೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನು ಸೀರಿಯಲ್ನಲ್ಲಿ ಕೀರ್ತಿ ಪಾತ್ರ ಸಖತ್ ಹೈಲೈಟ್. ಎಲ್ಲಾ ಸೀನ್ಗಳಲ್ಲಿ ಆಕೆಯನ್ನ ತೋರಿಸಲಾಗ್ತಿತ್ತು. ಆದ್ರೀಗ ಕೀರ್ತಿ ಪಾತ್ರ ಕಾಣ್ತಿಲ್ಲ. ಕೀರ್ತಿ ಎಲ್ಲಿ ಹೋದ್ರು ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಸೀರಿಯಲ್ನಲ್ಲಿ ವಿಧಿ ಮದ್ವೆ, ಲಕ್ಷ್ಮಿ ವೈಷ್ಣವ್ ಕಾವೇರಿ ಸುತ್ತವೇ ಕತೆ ಸಾಗ್ತಾ ಇದೆ. ಇದೀಗ ಕೀರ್ತಿಯನ್ನ ಮತ್ತೆ ತೋರಿಸಲಾಗಿದೆ. ಸುಪ್ರೀತಾ ಕೀರ್ತಿ ಮನೆಗೆ ಬಂದಿದ್ದು ಲಕ್ಷ್ಮಿ ಯಾಕೆ ಇಷ್ಟ ಅಂತ ಕೀರ್ತಿ ಬಳಿ ಕೇಳಿದ್ದಾಳೆ. ಅದಕ್ಕೆ ಲಚ್ಚಿ ಯಾವತ್ತು ಯಾರಿಗೂ ಬ್ಯಾಡ್ ಆಗ್ಬೇಕಂತ ಅಂದ್ಕೊಳ್ಳಲ್ಲ, ಎಲ್ಲರೂ ಹ್ಯಾಪಿ ಆಗಿರ್ಬೇಕು ಅಂತ ಬಯಸ್ತಾಳೆ ಅಂತ ಹೇಳಿದ್ದಾಳೆ ಕೀರ್ತಿ. ಇದೀಗ ಲಕ್ಷ್ಮಿ ವೈಷ್ಣವ್ ಕೀರ್ತಿಯಿಂದ ಒಂದಾಗ್ತಾರಂತ ಕಾದು ನೋಡಬೇಕು. ಸೊ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.